ಇಂಟೆಲಿಜೆನ್ಸ್ ಇಂದ ಒಂದು ರಿಪೋರ್ಟ್ ಬರುತ್ತೆ ನಮಗೆ, ಅದು ನಲ್ಪಾಡ್ ಅವರಿಂದ ಮತ್ತೆ ಚಂದ್ರಚೂಡ್ ಸರಿಂದ ಆ್ಯಂಡ್ ರಾಜಗೌಡರಿಂದ ಅಂತೇಳಿ. ಸೊ ಆ ಇಂಟೆಲಿಜೆನ್ಸ್ ಅವರಿಂದ ಅಲ್ಲ, ಅದು ಬಂದಾಗ ಅವ್ರು ಇದ್ರು. ಓಕೆ, ನನ್ನ ಇಂಟೆಲಿಜೆನ್ಸ್ ಅವ್ರು 3 ಜನ ಅಲ್ಲ, ನನ್ನ ಸಹೋದರರು ಅವ್ರು 3 ಜನ. ನನ್ನ ಇಂಟೆಲಿಜೆನ್ಸ್ ಅಲ್ಲ ಸರ್, ಪಾಪ ಅವ್ರ ಮೂಲಕ ಅಂತ ಬಂತು ಅಂತಾರೆ. ಅವ್ರ ಮುಖಾಂತರನೂ ಬರಲಿಲ್ಲ, ಅವ್ರು ಬಂದಾಗ ನನ್ನ ಕಾರಲ್ಲಿ ಇದ್ರು ಸರ್. ಓಕೆ ಅಷ್ಟೇ ಸರ್. ಈ ಇಂಟೆಲಿಜೆನ್ಸ್ ವಿಚಾರ ಮಾತಾಡಿದಾಗ ಅದನ್ನಷ್ಟು ಹೊರಗಡೆ ಅಗೇನ್ ಚರ್ಚೆ ಆಯಿತು. ಏನಂತಂದ್ರೆ ಇಂಟೆಲಿಜೆನ್ಸ್ ಇರೋದು ಜಸ್ಟ್ CMಗೆ ಮತ್ತು DCMಗೆ ಇರುತ್ತೆ, ಇವ್ರಿಗೆ ಹೆಂಗೆ ಬಂದ್ಬಿಡುತ್ತೆ ಇಂಟೆಲಿಜೆನ್ಸ್ ಅಂತ. ಅಗೇನ್ ಇಲ್ಲಿ ಸತೀಶ್ ಸರ್ ಹೇಳಿದಾಗೆ ಅದು ನಿಜ ಕೂಡ ಆಯಿತು. ಜಸ್ಟ್ 24 ಅವರ್ಸಲ್ಲಿ ಅಗೇನ್ ಲೀಕ್ ಆಗೋಯ್ತು. ಸೊ ಈ ಒಂದು ಟೀಕೆ ಟಿಪ್ಪಣಿಗಳ ಬಗ್ಗೆ ಏನು ಹೇಳ್ತೀರಿ ಸರ್? ಇಂಟೆಲಿಜೆನ್ಸ್ ನನಗೆ ಸರಿ ಕೇಳಿಸ್ತಾ ಇಲ್ಲ, ಕ್ಲಾರಿಟಿ ಬರ್ತಾ ಇಲ್ಲ. ಹಲೋ ಸರ್, ಕೇಳಿಸ್ತಿದೆಯಾ ಈಗ? ಎಸ್, ಮೈಕು ಸ್ವಲ್ಪ ದೂರ ಇಟ್ಕೊಳ್ಳಿ. ಹಾಂ ನೀವು ಅದು ಅಲ್ಲಿವರೆಗೆ ಕೇಳಿಸ್ತು ಸರ್. ಇಂಟೆಲಿಜೆನ್ಸ್ ಆದಮೇಲೆ ಹಲೋ ಎಸ್, ಈಗ ಬೆಟರ್. ಓಕೆ ಸರ್, ಈಗ ಕೇಳಿಸ್ತಿದೆಯಲ್ಲ ಸರ್? ಇಂಟೆಲಿಜೆನ್ಸ್ ವಿಚಾರ ಬಂದಾಗ ಅದು ಕೆಲವು ಹೊರಗಡೆ ಟೀಕೆಗಳು ಬಂತು. ಈ ಇಂಟೆಲಿಜೆನ್ಸ್ ಬರೋದು ಕೇವಲ CMಗಳಿಗೆ DCMಗಳಿಗೆ ಇವ್ರಿಗೆ ಎಲ್ಲಿಂದ ಬಂದ್ಬಿಡುತ್ತೆ ಇಷ್ಟು ಇನ್ಫಾರ್ಮೇಶನ್ ಅಂತ ಹೇಳೋದಷ್ಟೇ ಆಯ್ತು. ಸೊ ಈ ಒಂದು ಟೀಕೆಗಳ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಇಂಟೆಲಿಜೆನ್ಸ್ ರಿಪೋರ್ಟ್ಗಳ ಬಗ್ಗೆ ನಿಮ್ಗೆ ಯಾವ ರೀತಿ ಮಾಹಿತಿ ಸಿಕ್ತು ಅನ್ನೋದ್ರ ಬಗ್ಗೆ? ಬಿಟ್ಕೊಡೋದೇ ಸ್ಟುಪಿಡಿಟಿ, ಇಂಟೆಲಿಜೆನ್ಸ್ ಅಲ್ಲ. ನನ್ನ ಇಂಟೆಲಿಜೆನ್ಸ್ ಬಗ್ಗೆ ನಾನು ಯಾಕೆ ಮಾತಾಡಲಿ? ಯಾರೋ ಟೀಕೆ ಮಾಡ್ತಾರಂತ ಇವಾಗ ಯಾರೋ ಒಂದು ಹೇಳ್ತಾರೆ, ಸುದೀಪ್ ಅವ್ರು ಪ್ಯಾಂಟ್ ಬಿಟ್ರೆ ಏನು ಹಾಕಲ್ಲ ಅಂತ ಬಿಚ್ಚು ತೋರಿಸ್ಲಾ? ಹಂಗಾಗತ್ತಾ? ನಂದು ಸರ್, ನಂದು ನಾನು ಯಾಕೆ ಇದು ಮಾಡಲಿ? ನಾನು ಯಾವುದೋ ಟೀಕೆಗಳಿಗೆಲ್ಲ ಉತ್ತರ ಕೊಡೋಲ್ಲ ಸರ್. ಅದೇ ನನಗೆ ಏನಿದೆ ಇಂಟೆಲಿಜೆನ್ಸ್ ಅಂತ ತಕ್ಷಣ ನಾನು CM ಆಗ್ಬೇಕಾ? ನಮ್ದೊಂದು ಟ್ರೂಪ್ ಇರಲ್ವಾ? ಈಗ ನೀವೇ ಕುತ್ಕೊಂಡಲ್ಲಿ ನಿಮಗೆ ಗೊತ್ತಿಲ್ಲ, ನೀವೇನು ಅಂದ್ಬಿಟ್ರಿ ಇಂಟೆಲಿಜೆನ್ಸ್ ಆದಂಥ ಚಕ್ರವರ್ತಿ ಅವ್ರನ್ನ ಪಾಪ ಅವ್ರ ಸಹೋದರರು ಕಾರಣ ಇದ್ರಷ್ಟೇ. ನಾನೊಂದು ಮಾತು ಹೇಳ್ತೀನಿ ಸರ್, ಇಂಟೆಲಿಜೆನ್ಸ್ ಅಂದ ತಕ್ಷಣ ನಾನು ಸಿಲ್ಲಿಯಾಗಿ ಮಾತಾಡೋನಲ್ಲ ಸರ್. ಬರುತ್ತೆ ಸರ್, ಇಂಟೆಲಿಜೆನ್ಸ್ ಅಂತ ಏನಿದೆ ಸರ್, ವರ್ಡ್, ಇಟ್ಸ್ ಎ ಡಿಕ್ಷನರಿ ವರ್ಡ್. ಅದು ಅವ್ರಿಗೂ ಇಂಟೆಲಿಜೆನ್ಸೇ, ನಮ್ಮ ಟ್ರೂಪಿಗೂ ನಾವು ಕರೆಯೋದು ಇಂಟೆಲಿಜೆನ್ಸ್ ಅಲ್ವಾ? ಸೊ ಈಗ ಆ ಥರ ಸರ್ ನಮ್ಮದೊಂದು ಇರುತ್ತೆ. ಆ್ಯಂಡ್ ನಮ್ಮದಿರೋದು ಯಾವುದೋ ಏರಿಯಾದಿಂದ ಬಂದಿಲ್ಲ ಸರ್, ಅದು ನಿಮ್ಮ ಮಾಧ್ಯಮದಿಂದನೇ ಇರ್ಬೋದು. ಹಿಂಟ್ ಕೊಡ್ತಾ ಇದ್ದೀನಿ. ಮಾಧ್ಯಮದಲ್ಲಿ ನಿಮ್ಮ ರಿಸೋರ್ಸಸ್ ಹೆಂಗಿದೆ ಸರ್? ಇವತ್ತವರೆಗೆ ಬಿಟ್ಕೊಟ್ಟಿದ್ದೀರಾ? ನಮ್ಮ ಟೆರಸಲ್ಲಿ ಏನು ನಡೀತು ಅಂತ ನೀವು ಪೋಸ್ಟ್ ಮಾಡಿರ್ತೀರ. ನಾನು ಹೆಂಗೆ ಸರ್ ಗೊತ್ತು ಅಂದ್ರೆ ನಮ್ಮ ಅಂದಿರ್ತೀರ ನೀವು. ಈಗ ನಾನೊಂದು ಹೇಳ್ತೀನಿ ಸರ್, ನನ್ನ ಇಂಟೆಲಿಜೆನ್ಸ್ ಬಂದಿದ್ದು ನಿಮ್ಮಿಂದನೇ ಸರ್, ನಿಮ್ಮ ಮಾಧ್ಯಮದಿಂದಲೇ. ಅಲ್ಲಿಂದ ಬಂದಂಥ ರೈಟ್ ಸೋರ್ಸಸ್ ಇಟ್ಕೊಂಡು ಇಂಟೆಲಿಜೆಂಟಾಗಿ ಎವಿಡೆನ್ಸ್ ಒಟ್ಟಿಗೆ ನನಗೆ ಕೊಟ್ಟಂಥ ನನ್ನ ಇಂಟೆಲಿಜೆನ್ಸ್ ಟ್ರೂಪು ನಿಮ್ಮ ಮಧ್ಯೆನೇ ಕೂತಿದ್ದಾರೆ ಸರ್. ಅದು ಗುಪ್ತಚರ ಇಲಾಖೆನೂ ಬೇಡ ಸರ್, ಅದು ಓಪನ್ ಸೀಕ್ರೆಟ್ ಅಂತ ನಾನು ಅನ್ಕೋತೀನಿ. ಯಾರದು ಸರ್? ಈಗ ನಾನು ಹೇಳ್ತಾ ಇರೋದು ಒಂದಂತೂ ಸತ್ಯ ಸರ್. ಈಗ ನೀವು ಬಂತು ಅಂದರೆ ಒಳ್ಳೆಯದಕ್ಕೆ ನಿಮ್ಮಲ್ಲಿ ಕೆಲವರು ಎಷ್ಟೋ ಜನ ಒಳ್ಳೆಯದಕ್ಕೆ ಸ್ಪಂದಿಸಿದ್ದೀರ ಹೊರತು ನಾನು ಯಾವತ್ತೂ ನಿಮ್ಮ ಹತ್ರ ಯಾರಿಗೂ ಇಲ್ಲಿ ಫೋನ್ ಮಾಡಿಬಿಟ್ಟು ಯಾವತ್ತನ ಕೆಟ್ಟದಕ್ಕೆ ನಿಮ್ಮನ್ನು ಬಳಸ್ಕೊಂಡಿಲ್ಲ, ಅಥವಾ ಸಿಂಪತಿಗೂ ನಾನು ಯಾವತ್ತೂ ಫೋನ್ ಮಾಡಿಲ್ಲ ಸರ್. ಫ್ರೆಂಡ್ ಥರ ಇರ್ತೀನಿ. ಬಟ್ ಒಂದಂತೂ ಸತ್ಯ, ಅಲ್ಲಿಂದ ಕರೆ ಬರುತ್ತಂದರೆ ಅವರು ಯಾರು ನನಗೆ ಯಾವುದೋ ಒಂದು ಕಮರ್ಷಿಯಲ್ ಪರ್ಪಸ್ಸಿಗೆ ಮಾಡಿಲ್ಲ ಸರ್, ಪ್ರೀತಿಯಿಂದ ಮಾಡಿದ್ದಾರೆ. ಕಾಪಾಡ್ಕೊಳ್ಳಿ ನಿಮ್ಮ ಸಿನಿಮಾನ, ಹಿಂಗೆ ಬರ್ತಾ ಇದೆ ಅಂತಲೂ ಹೇಳ್ಕೊಂಡು ಮಾಡಿದ್ದಾರೆ. ಹಾಗೆ ಬಂದಾಗ ಕರೆಕ್ಟ್ ನೋಡಿದಾಗ ಎಲ್ಲದೂ ಕರೆಕ್ಟ್ ಅನ್ನಿಸಿದಾಗ ನಾವೇನು ಮಾಡಿದ್ವಿ, ಎಲ್ಲಿ ಪ್ರೊಟೆಕ್ಟ್ ಮಾಡ್ಕೊಬೇಕು, ಏನು ಮಾಡಬೇಕು ಸಿದ್ಧತೆ ಮಾಡ್ಕೊಂಡ್ವಿ ನಾವು. ಈಗ ನಿಮಗೆ ಅರ್ಥ ಆಗಿರುತ್ತೆ ಸರ್, ತಾವು ಇಂಟೆಲಿಜೆಂಟ್ ಪೀಪಲ್ ಇದ್ದರು ಸರ್ ನನ್ನ ಕಾರಲ್ಲಿ. ಇಂಟೆಲಿಜೆನ್ಸ್ ಅಲ್ಲ, ಅದು ಇಂಟೆಲಿಜೆನ್ಸ್ ಬಂದಿದ್ದು ಅಲ್ಲಿಂದನೇ ಸರ್. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.